ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ನಾವು 17ನೇ ತಾರೀಕು ಏನು ಗಿಡ ನೆಡುವ ಕಾರ್ಯಕ್ರಮ ಸುಂದ್ರಪಾಳ್ಯದಲ್ಲಿ ಮಾಡಿದ್ರಿ. ಅದೇ ರೀತಿ ನಮ್ಮ ಪಕ್ಷದ ಸೂಚನೆಯಂತೆ ಅನೇಕ ಕಾರ್ಯಕ್ರಮಗಳು ನಮಗೆ ಕೊಟ್ಟಿದ್ದಾರೆ. ಅದರಂತೆ ನಾವು ಇವತ್ತು ಗುಟ್ಟಳ್ಳಿ ದೇವಸ್ಥಾನದಲ್ಲಿ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಮ್ಮ ಎಲ್ಲ ಮುಖಂಡರಾಗ್ಲಿ, ಗ್ರಾಮಾಂತರ ಅಧ್ಯಕ್ಷರಾಗ್ಲಿ, ಮತ್ತೆ ಎಲ್ಲ ನಮ್ಮ ನಾಯಕರುಗಳು ಎಲ್ಲ ಸೇರಿಕೊಂಡು ನಾವು ಗುಟ್ಟಳ್ಳಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀವಿ. ಮತ್ತೆ ದೇವರು ನರೇಂದ್ರ ಮೋದಿ ಅವ್ರಿಗೆ ಎಲ್ಲ ಆಯುರ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ, ಮತ್ತೆ ನಮ್ಮ ದೇಶನ ಕಾಪಾಡಲಿ ಅಂತ ಕೇಳ್ಕೊಂತ ಕೆಜೆಎಫ್ ಗ್ರಾಮಾಂತರ ಮಂಡಲದ ಅಧ್ಯಕ್ಷರ ಮತ್ತು ನಮ್ಮ ಪ್ರವೀಣ್ ಸರ್ ನೇತೃತ್ವದಲ್ಲಿ ಇವತ್ತು ಪುಣ್ಯಕ್ಷೇತ್ರ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಮತ್ತು ಈ ದೇವಸ್ಥಾನದ ಎಲ್ಲ ಸಮಿತಿಯ ಸದಸ್ಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸೇವಕರು ಕೂಡ ಬಹಳ ನಮಗೆ ಸಹಕಾರವನ್ನು ಕೊಟ್ಟು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಹುಟ್ಟದ ಹಬ್ಬದ ಪ್ರಯುಕ್ತ 17ನೇ ತಾರೀಕಿಂದ ಗಾಂಧಿ ಜಯಂತಿ ಹುಟ್ಟಿದ ಹಬ್ಬದವರೆಗೂ ನಾವು 2ನೇ ತಾರೀಕುವರೆಗೂ ಪ್ರತಿಯೊಂದು ಭಾಗಗಳಲ್ಲಿ ಕೂಡ ಒಂದೊಂದು ಕಾರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ಒಂದು ಆದೇಶ ಬಂದಿದೆ. ಅದರಿಂದ ನಾವೇನೆಂದ್ರೆ ನಾವು ಪ್ರತಿ ಎಲ್ರ ತರಾನು ಈಗ ಎಷ್ಟೋ ಜನ ಪ್ರಧಾನಮಂತ್ರಿಗಳಿದ್ರು, ರಾಷ್ಟ್ರಪತಿಗಳಿದ್ರು, ಎಲ್ಲ ಅಂತವರೆಲ್ಲ ಕೂಡ ಒಂದು ಕೇಕ್ ಕಟ್ ಮಾಡೋದು, ಅಲ್ಲೇ ಒಂದು ಹೂನಾರ ಹಾಕೋದು, ಆ ತರ ನಡೀತಾ ಇತ್ತು. ಆದ್ರೆ ನರೇಂದ್ರ ಮೋದಿಜಿ ಅವರು ಅದಕ್ಕೆಲ್ಲ ಒಪ್ಪಲಿಲ್ಲ. ನೀವು ಏನಿದ್ರೆ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಎಲ್ಲ ಕಡೆನೂ ಏನೇನು ನಮ್ಮ ದೇಶದಲ್ಲಿ ಎಷ್ಟು ಊರುಗಳಿದೆಯೋ, ಎಷ್ಟು ಕಡೆ ನಮಗೆ ಅನುಕೂಲಗಳಿದೆಯೋ, ಎಷ್ಟು ಕಡೆ ನಮಗೆ ಸ್ವಚ್ಛತೆ ಬೇಕಾಗುತ್ತೋ ಅಂತ ಕಡೆ ಎಲ್ಲ ಹೋಗಿ ನೀವೆಲ್ಲಾನು ಜನಗಳಿಗೆ ಅನುಕೂಲವಾಗುವಂತೆ ಮಾಡಬೇಕು, ಅವ್ರಿಗೊಂದು ಪ್ರೇರಣೆ ಕೊಡಬೇಕು. ಅದೇ ಹೊರತು ಅದೇ ನಮಗೆ ಹುಟ್ಟಿದ ಹಬ್ಬ ಅಂತ ನಮಗೆ ನರೇಂದ್ರ ಮೋದಿ ಅವರ ಆದೇಶದ ಮೇರೆಗೆ అయిపోయినా ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಹುಟ್ಟದ ಹಬ್ಬದ ಪ್ರಯುಕ್ತ 17ನೇ ತಾರೀಕಿಂದ ಗಾಂಧಿ ಜಯಂತಿ ಹುಟ್ಟಿದ ಹಬ್ಬದವರೆಗೂ ನಾವು 2ನೇ ತಾರೀಕುವರೆಗೂ ಪ್ರತಿಯೊಂದು ಭಾಗಗಳಲ್ಲಿ ಕೂಡ ಒಂದೊಂದು ಕಾರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ಒಂದು ಆದೇಶ ಬಂದಿದೆ. ಅದರಿಂದ ನಾವೇನೆಂದ್ರೆ ನಾವು ಪ್ರತಿ ಎಲ್ರ ತರಾನು ಈಗ ಎಷ್ಟೋ ಜನ ಪ್ರಧಾನಮಂತ್ರಿಗಳಿದ್ರು, ರಾಷ್ಟ್ರಪತಿಗಳಿದ್ರು, ಎಲ್ಲ ಅಂತವರೆಲ್ಲ ಕೂಡ ಒಂದು ಕೇಕ್ ಕಟ್ ಮಾಡೋದು, ಅಲ್ಲೇ ಒಂದು ಹೂನಾರ ಹಾಕೋದು, ಆ ತರ ನಡೀತಾ ಇತ್ತು. ಆದ್ರೆ ನರೇಂದ್ರ ಮೋದಿಜಿ ಅವರು ಅದಕ್ಕೆಲ್ಲ ಒಪ್ಪಲಿಲ್ಲ. ನೀವು ಏನಿದ್ರೆ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಎಲ್ಲ ಕಡೆನೂ ಏನೇನು ನಮ್ಮ ದೇಶದಲ್ಲಿ ಎಷ್ಟು ಊರುಗಳಿದೆಯೋ, ಎಷ್ಟು ಕಡೆ ನಮಗೆ ಅನುಕೂಲಗಳಿದೆಯೋ, ಎಷ್ಟು ಕಡೆ ನಮಗೆ ಸ್ವಚ್ಛತೆ ಬೇಕಾಗುತ್ತೋ ಅಂತ ಕಡೆ ಎಲ್ಲ ಹೋಗಿ
ನೀವೆಲ್ಲಾನು ಜನಗಳಿಗೆ ಅನುಕೂಲವಾಗುವಂತೆ ಮಾಡಬೇಕು, ಅವ್ರಿಗೊಂದು ಪ್ರೇರಣೆ ಕೊಡಬೇಕು. ಅದೇ ಹೊರತು ಅದೇ ನಮಗೆ ಹುಟ್ಟಿದ ಹಬ್ಬ ಅಂತ ನಮಗೆ ನರೇಂದ್ರ ಮೋದಿ ಅವರ ಆದೇಶದ ಮೇರೆಗೆ ನಾವು ಇದೆಲ್ಲಾನು ಕೂಡ ಮಾಡ್ತಾ ಇದ್ದೀವಿ. ನಾವೇನಂದ್ರೆ ಪ್ರತಿಯೊಂದು ಪಂಚಾಯತಿನಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ KGF ಕ್ಷೇತ್ರದಲ್ಲಿ ಪ್ರತಿಯೊಂದು ಪಂಚಾಯತಿನಲ್ಲಿ ಅಟ್ಲೀಸ್ಟ್ 1, 2, 3 ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಮಾಡ್ಕೊಂಡು ಎಲ್ಲಾ ಕಡೆನೂ ಕೂಡ ನಾವು ಸ್ವಚ್ಛತಾ ಆಂದೋಲನ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಸ್ವಚ್ಛತಾ ಆಂದೋಲನ ಮಾಡೋದ್ರಲ್ಲಿ ನಮಗೇನಂದ್ರೆ ನಾವು ಹೆಂಗೆ ಸ್ವಚ್ಛತವಾಗಿರ್ತೀವೋ ಅದೇ ಪ್ರಕಾರ ನಮ್ಮ ಪರಿಸರ ಕೂಡ ನಮ್ಮ ಸ್ವಚ್ಛತವಾಗಿರ್ಬೇಕು. ಆ ಪರಿಸರ ಏನಾದ್ರೂ ಕೆಟ್ಟೋದ್ರೆ ನಮಗೆ ಇಲ್ದೇ ಇರೋಷ್ಟು ರೋಗಗಳು ಕಾಯಿಲೆಗಳೆಲ್ಲ ಬರ್ತಾ ಇರತ್ತೆ. ಅದರಿಂದ ಏನಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಆ ಸ್ವಚ್ಛತೆಗೆ ಅಷ್ಟು ಆದ್ಯತೆ ನೀಡಿದ್ದಾರೆ. ಸ್ವಚ್ಛತೆ ಅಂದ್ರೆ ನಾವೇಕೆಂದ್ರೆ ನಾವಿರೋ ಕಡೆ, ನಮ್ಮ ಮನೆ, ನಮ್ಮ ಬೀದಿ, ನಮ್ಮ ಊರು, ನಮ್ಮ ಪಂಚಾಯತಿ, ನಮ್ಮ ತಾಲೂಕು ಪ್ರತಿಯೊಂದು ಕಡೆನೂ ಸ್ವಚ್ಛತವಾಗಿರ್ಬೇಕು. ಆ ಸ್ವಚ್ಛತೆಯನ್ನ ನಾವು ಕಾಪಾಡಿದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯವಾಗಿರುತ್ತೆ. ನಮ್ಮ ಮನೆಗೆ ಅವರಂತಲ್ಲ, ನಮ್ಮ ಪರಿಸರದಲ್ಲಿ ಎಷ್ಟು ಜನ ಇದಾರೋ, ಅಲ್ಲಿ ನಮ್ಮ ಗಲ್ಲಿನಲ್ಲಿ ಎಷ್ಟು ಜನ ಇದಾರೋ, ನಮ್ಮ ಬೀದಿನಲ್ಲಿ ಎಷ್ಟು ಜನ ಇರ್ತಾರೋ ಪ್ರತಿಯೊಬ್ಬರಿಗೂ ಸ್ವಚ್ಛತೆ ಇರುತ್ತೆ. ಅವ್ರವ್ರ ಮನೆ ಹತ್ರ ಅವ್ರವ್ರು ಅದನ್ನ ಸ್ವಚ್ಛತೆಯನ್ನು ಮಾಡ್ಕೋಬೇಕು ಅನ್ನೋದೇ ಆ ಉದ್ದೇಶದಿಂದಾನೆ ಈಗ ಪ್ರತಿಯೊಂದು ಕಾಲದಲ್ಲಿ ಕೂಡ ಅವರು ಈ 11 ವರ್ಷದಲ್ಲಿ ಈಗ ಯೋಗ ತಂದ್ರು. ಯೋಗ ಅಂದ್ರೆ ವಿಶ್ವ ಗುರು ಆಗ್ಬಿಟ್ರು ಯೋಗ ಮಾಡೋದ್ರಲ್ಲಿ. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಯಾವ ನಾವು ಏನು ಮಾಡ್ಬೇಕು ಅಂದ್ರೆ ಹೊಸದಾಗಿ ಯಾವುದೋ ಒಂದು ಆಯ್ಕೆ ಮಾಡಿ ಅದು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ, ಬಡ ಬಗ್ಗರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಅವರ ಹುಟ್ಟದ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೊನ್ನೆ 22ನೇ ತಾರೀಕು GST ಚಾಲನೆ ಮಾಡಿದ್ರು. ಅದು ಕೂಡ ಅಷ್ಟೇ, ಸುಮಾರು 158 ಪದಾರ್ಥಗಳಿಗೆ ಪ್ರತಿಯೊಂದು ಇದರಲ್ಲಿ ಕೂಡ GST ಕಡಿಮೆ ಮಾಡಿದ್ದಾರೆ. ಈಗ ನಾವು ಒಂದು ಬೈಕ್ ತಗೋಬೇಕಾಗಿದ್ರೆ 1,18,000 ಇತ್ತು, ಅದು ಈಗ 92,000 ಸಿಗತ್ತೆ. ಹೆಚ್ಚು ಕಡಿಮೆ ಒಂದು ಆಟೋಮೊಬೈಲ್ ಇರ್ಬೋದು, ಇಲ್ಲಾಂದ್ರೆ ಹಾಲಿನ ದರ ಇರ್ಬೋದು. ಈಗ ಹಾಲಿನ ದರ ಹೇಳ್ತಾ ಇದಾರೆ, ನಾವು ಇಳಿಸ್ತೀವಿ ಅಂತ ಕರ್ನಾಟಕ ಸರ್ಕಾರದ ಹಾಲಿನ ದರ ಇಳಿಸ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಾ ಇರೋದು, ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದು. ಪ್ರತಿಯೊಂದು ಕೂಡ ಕೇಂದ್ರ ಸರ್ಕಾರ ಏನಿರುತ್ತೆ, ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ನಾನು. ಈಗ ಪೆಟ್ರೋಲ್ 43 ರೂಪಾಯಿ ನಮ್ಮ ಸ್ಟೇಟ್ ಆಗ್ತಾ ಇದೆ, ಏನು ಸೆಸ್ ಆಗ್ತಾ ಇರೋದು. ಅದೇ ಕೇಂದ್ರ ಸರ್ಕಾರಕ್ಕೆ ಹೋಗೋದು ಬರೀ 6 ರೂಪಾಯಿ 84 ಪೈಸೆ ಹೋಗುತ್ತೆ. ಈಗ ಅದೇ GST ಏನಾದ್ರು ಅನ್ವಯಿಸಿದ್ರೆ ಡೀಸೆಲ್ ಪೆಟ್ರೋಲ್ ಆದ್ರೆ ನಮ್ಗೆ 60 ರೂಪಾಯಿ 70 ರೂಪಾಯಿಗೆ ನಮ್ಗೆ ಡೀಸೆಲ್ ಸಿಗತ್ತೆ. ಯಾಕಂದ್ರೆ ಅದೇನ್ ಮಾಡಿದಾರೆ ಅಂದ್ರೆ, ನಾವು ಕೇಂದ್ರ ಸರ್ಕಾರಕ್ಕೆ 6 ರೂಪಾಯಿ ಹೋದ್ರೆ ರಾಜ್ಯ ಸರ್ಕಾರಕ್ಕೆ 40 ರೂಪಾಯಿ ಹೋಗ್ತಾ ಇದೆ. ಈ 40 ರೂಪಾಯಿ ಹೋಗೋದ್ರಿಂದ ಏನಾಗತ್ತಂದ್ರೆ ಅವಾಗ ಪೆಟ್ರೋಲ್ ಜಾಸ್ತಿ ಆಗತ್ತೆ. ಜನ ಹೇಳ್ಕೊಳ್ಳೋದೇನಂದ್ರೆ ನಮ್ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ಬಿಟ್ಟಿದೆ ಅಂತ. ಕೇಂದ್ರ ಸರ್ಕಾರ ಯಾವತ್ತೂ ಮಾಡಿಲ್ಲ. ಅವರು ಅಲ್ಲಿಂದ ಈಗ ಬೇರೆ ಕಡೆಯಿಂದ ಬರೋವಾಗ ಅಲ್ಲಿ ಏನಾದ್ರು ಒಂದು ಬ್ಯಾರಲ್ಗೆ 100 ರೂಪಾಯಿ ಇದ್ದದ್ದು ಇಲ್ಲ 105 ರೂಪಾಯಿ ಆದ್ರೆ ಅವ್ರು ಮಾಡಿದ್ರೆ 10 ಪೈಸಾ 20 ಪೈಸಾ ಮಾಡ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಬಂದು ಅದನ್ನ ಇವ್ರು 10 ಪೈಸಾ ಮಾಡಿದ್ರೆ 10 ರೂಪಾಯಿ ಮಾಡ್ತಾರೆ. ಪ್ರತಿಯೊಂದು ಇದರಲ್ಲಿ ಕೂಡ ನಿಮ್ಗೆಲ್ಲ ಎಲ್ಲರ ಹತ್ರ ಗಾಡಿ ಇದೆ, ಎಲ್ರಿಗೂ ಗೊತ್ತು ಯಾವ ತರ ಇದೆ ಏನು ಅಂತ. ಆ ರೀತಿ ಈಗ GSTಗೆ ಏನಾದ್ರು ನಮ್ ಡೀಸೆಲ್ ಪೆಟ್ರೋಲ್ ಅನ್ವಯಿಸಿ ಅದನ್ನೇನಾದ್ರು ನಾವು ಮಾಡಿದ್ರೆ ಅವಾಗ ಏನಾಗತ್ತಂದ್ರೆ ಅವಾಗ ಪ್ರತಿ ಇದರಲ್ಲಿ ಕೂಡ ನಮ್ಗೆ 60 ರೂಪಾಯಿ ಇಲ್ಲ 70 ರೂಪಾಯಿ ಒಳಗಡೆ ಸಿಗತ್ತೆ. ಬೇರೆ ದೇಶ ಇನ್ನೂ ನಾವು ಪಕ್ಕದ ದೇಶಗಳಿಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಈಗ ಕೂಡ ಕಡಿಮೆನೆ. ಈಗ 102 ರೂಪಾಯಿ 103 ರೂಪಾಯಿ ನಾವು ಏನು ಪೆಟ್ರೋಲ್ ನ ಮಾರ್ತಾ ಇದೀವೋ ಅದೇ ಪೆಟ್ರೋಲ್ ಬಂದು ಬೇರೆ ಕಡೆ ಎಲ್ಲಾನು 200 250 ರೂಪಾಯಿ ಇದೆ. ಎಲ್ಲ ವಾಟ್ಸ್ಆಪ್ ನಲ್ಲಿ ಬರ್ತಾ ಇದೆ, ಪೇಪರ್ಗಳು ಬರುತ್ತೆ, ಟಿವಿದಲ್ಲಿ ಬರುತ್ತೆ. ಈಗ ಶ್ರೀಲಂಕಾ ಇರ್ಬೋದು, ಆ ಕಡೆ ಪಾಕಿಸ್ತಾನ, ಈ ಕಡೆ ಬಾಂಗ್ಲಾದೇಶ, ಇಷ್ಟು ದೇಶಗಳಲ್ಲಿ ಕೂಡ ಪ್ರತಿಯೊಂದು ದೇಶದಲ್ಲಿ ನಮ್ಮ ಭಾರತ ದೇಶಕ್ಕಿಂತ ಕಡಿಮೆ ಇಲ್ಲ. ಅಲ್ಲಿರೋದೆಲ್ಲ ಎಷ್ಟು 12 ಕೋಟಿ 13 ಕೋಟಿ 20 ಕೋಟಿ ಜನ, ಇಲ್ಲಿ 140 ಕೋಟಿ ಜನ ಇರೋ ಕಡೆ ಅಷ್ಟು ಕಡಿಮೆ ದರದಲ್ಲಿ ನಮಗ್ ಸಿಗ್ತಾ ಇದೆ ಅಂದ್ರೆ ಅದನ್ನು ಕೂಡ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗತ್ತೆ. ಅದೇ ನಮ್ಮ ದೇಶದಲ್ಲಿ ಇರುವಂತಹ ಎಷ್ಟೋ ಪದಾರ್ಥಗಳನ್ನ ಬೇರೆ ಕಡೆಗೆ ನಾವು ಅದನ್ನ ರಫ್ತು ಮಾಡೋದಾಗ್ಲಿ ಆಮದು ಮಾಡ್ಕೊಳ್ಳೋದಾಗ್ಲಿ ಆ ರೀತಿಯಲ್ಲಿ ಇದ್ದಾಗ ಕೂಡ ಈಗ ಅಮೆರಿಕ ಅವರೇ ನಮಗೆ ಶೆಡ್ ಹೊಡೆದ್ರು. ಅಮೆರಿಕನ ನಮ್ಮ ದೇಶ ಎಷ್ಟೋ ನಂಬಿಕೊಂಡಿತ್ತು, ರಷ್ಯಾಗಿಂತ ನಮ್ಗೆ ಅಮೆರಿಕ ಎಷ್ಟೋ ನಮ್ಗೆ ಸಹಾಯ ಮಾಡತ್ತೆ ಅಂತಿತ್ತು. ಆದ್ರೆ ಟ್ರಂಪ್ ಏನ್ ಮಾಡ್ದ, ಬೇಕು ಅಂತಂದ್ಬಿಟ್ಟು ನಮ್ಗೆ 50% ಟ್ಯಾಕ್ಸ್ ಆಗ್ದ. ಅದೇ ರಷ್ಯಾದಲ್ಲಿ ನಮಗೆ ಕೊರೋನಾ ಬಂದಾಗ ನಮ್ಮಲ್ಲಿ ನಾವು ಬರೀ 5% ಮಾತ್ರ ಡೀಸೆಲ್ ಪೆಟ್ರೋಲ್ ನ ಖರೀದಿ ಮಾಡ್ತಾ ಇದ್ರು. ಅದೇ ಯುರೋಪಿಯನ್ ಕಂಟ್ರೀಸ್ ಅವ್ರು ಏನ್ ಮಾಡ್ತಾ ಇದ್ರು, ಅವ್ರು ಬಂದಿದ್ದು 35% ಮಾಡ್ತಾ ಇದ್ರು. ಆ ರಷ್ಯಾದಿಂದ ನಾವು ಕೊಳ್ಳಬಾರ್ದು ಅನ್ನೋ ಉದ್ದೇಶದಿಂದ ಟ್ರಂಪ್ ಏನ್ ಮಾಡಿದ್ರೆ ನಮ್ಗೆ 50% ಟ್ಯಾಕ್ಸ್ ಆಗ್ದ. ಆವಾಗ ಏನ್ ಮಾಡಿದ್ರು, ಬೇಡ ನಾವು ಅಲ್ಲಿ ಏನು ನಾವು ತಗೊಳ್ಳೋದೇ ಬೇಡ, ನಾವು ಮಾರೋದೇ ಬೇಡ, ನಮಗೆ ಬೇಕಾದಷ್ಟು ದೇಶಗಳಿದೆ, ನಮ್ಮ ಮೆಚ್ಕೊಳ್ಳೋಂತ ದೇಶಗಳಿದೆ ಅನ್ಬಿಟ್ಟಿದ್ದೆ ನರೇಂದ್ರ ಮೋದಿ ಅವರು. ಅದನ್ನ ತಂದು ಬೇರೆ ಇದು ಮಾಡಿದಾಗ ಅವ್ರಿಗೆ ಏನು ನಮ್ಮ ಪದಾರ್ಥಗಳು ಕಳಿಸದೇ ಇದ್ದಾಗ ಆ ವಸ್ತುಗಳಲ್ಲಿ ಆವಾಗ ಏನಾಯ್ತು ಅಂದ್ರೆ ಟ್ರಂಪ್ ಈಗ ಮತ್ತೆ ಇಲ್ಲ ನಾವು ಭಾರತ ದೇಶನ ಬಿಟ್ರೆ ನಮ್ಗೆ ಆಗಲ್ಲ, ಭಾರತ ದೇಶ ನಮ್ಗೆ ಇರಲೇಬೇಕು ಅನ್ನೋ ಉದ್ದೇಶದಿಂದ ಆತನ ಏನ್ ಮಾಡ್ದ ಅಂದ್ರೆ 25% ಮತ್ತೆ ತಂದ. ಆ ರೀತಿ ಏನಂದ್ರೆ ಈತನು ಪ್ರತಿಯೊಬ್ಬರಿಗೂ ನಮ್ಮ ದೇಶ ಅಂತಲ್ಲ, ನಮ್ಮ ದೇಶ ಅಲ್ಲದೆ ಬೇರೆ ದೇಶಗಳು ಕೂಡ ಮೊನ್ನೆ ಕೊರೋನಾ ಟೈಮ್ ಕೂಡ ಬೇಕಾದಷ್ಟು ಔಷಧಿಗಳನ್ನ ಕೊಟ್ಟು ಎಲ್ಲ ಕಾಪಾಡಿದ್ದಾರೆ. ಈಗ ಟರ್ಕಿಗೂ ನಮ್ಗೆ ಆಗೋದೇ ಇಲ್ಲ ಅಂತ ದೇಶಕ್ಕೆ ಕೂಡ
ಪಾಕಿಸ್ತಾನ ಬಂದ್ಬಿಟ್ಟು ಬರೀ ಅವ್ರು ಕೊಟ್ಟಿರೋ ಅಂತ ಪದಾರ್ಥಗಳೆಲ್ಲ ಅವ್ರ ಸೀಲ್ಗಳು ಹಾಕ್ಬಿಟ್ಟಿದೆ, ಕಳಿಸ್ಬಿಟ್ಟಿದ್ರು. ಅಂತದ್ರಲ್ಲಿ ನಮ್ಮ ಭಾರತ ಹೋಗ್ಬಿಟ್ಟಿದೆ ಟರ್ಕಿಗೆ ಕೂಡ ಸಹಾಯ ಮಾಡ್ತು. ಟರ್ಕಿನಲ್ಲಿ ಉಗ್ರಗಾಮಿಗಳು ತಯಾರು ಮಾಡೋದ ಟರ್ಕಿ, ಅಂತ ದೇಶಕ್ಕೆ ಕೂಡ ಸಹಾಯ ಮಾಡಿದ್ದಾರೆ. ಅವ್ರು ಯಾವಾಗ್ಲೂ ಕೂಡ ಅಷ್ಟೇ ನರೇಂದ್ರ ಮೋದಿ ಅವರ ಹತ್ರ ಒಂದು ಪಕ್ಷ ಭೇದ ಇಲ್ಲ. ಅವ್ರು ಏನಿದೆ ಅಂದ್ರೆ ಏನ್ ಮಾಡ್ಬೇಕು, ಸಾರ್ವಜನಿಕಕ್ಕೂ ಮಾಡ್ಬೇಕು. ಈಗ 140 ಕೋಟಿ ಜನಕ್ಕೂ ಏನ್ ಬೇಕೋ ಅದನ್ನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇದ್ದಾರೆ ಹೊರತು ಅವ್ರ ಹತ್ರ ಬೇರೆ ಒಬ್ರು ಮಾಡ್ಬೇಕು ಒಬ್ರು ಮಾಡ್ಬಾರ್ದು ಅನ್ನೋ ಉದ್ದೇಶದಿಂದ ಏನಿಲ್ಲ. ಆದ್ರೆ ಈಗಿರೋ ಸರ್ಕಾರಗಳು, ನಮ್ಮ ಕರ್ನಾಟಕ ಸರ್ಕಾರ ಬೇಕಾದಷ್ಟು ಎಲ್ಲ ಜಾತಿ ಭೇದ ಧರ್ಮಗಳನ್ನ ಒಡೆದು ಮಾಡಿ ಅಧ್ವಾನ ಮಾಡ್ತಾ ಇದೆ. ಅಂತದಕ್ಕೆ ನಾವು ಕೂಡ ಅಷ್ಟೇ ಅದಕ್ಕೆಲ್ಲ ಪ್ರೋತ್ಸಾಹ ನೀಡಬಾರ್ದು ಅನ್ನೋ ಉದ್ದೇಶ ನನ್ನದು. ಆದಷ್ಟು ಏನಿದ್ರೆ ಕೂಡ ನಾವು ಒಗ್ಗಟ್ಟಾಗಿರೋಣ, ಒಗ್ಗಟ್ಟಾಗಿದ್ದು ನಮ್ಮ ದೇಶನ ಉಳಿಸೋಣ, ನಮ್ಮ ಧರ್ಮನ ಉಳಿಸೋಣ. ಇದು ನಮ್ಮ ಪವಿತ್ರವಾದ ಗುಟ್ಟಳ್ಳಿ. ಈ ಗುಟ್ಟಳ್ಳಿ ಅಂದ್ರೆ ನಮಗೆ ನೆಕ್ಸ್ಟ್ ಬರೋದ ನಮ್ಮ ತಿರುಪತಿ ಬಿಟ್ಟರೆ ನಮ್ಮ ಗುಟ್ಟಳ್ಳಿನೇ. ಅಂತ ಪವಿತ್ರವಾದ ಸ್ಥಳದಲ್ಲಿ ನಾವು ಇವತ್ತು ಬಂದು ಇಲ್ಲೆಲ್ಲ ನಾವು ಸ್ವಚ್ಛತಾ ಆಂದೋಲನ ಮಾಡಿದ್ದೀವಿ. ಇಲ್ಲೆಲ್ಲರೂ ತುಂಬಾ ಸಹಕಾರ ಮಾಡಿದ್ದೀರಾ, ನಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಅದು ಅಲ್ಲದೆ ನಾವೇನಂದ್ರೆ ನಾವು ನಮ್ಮ ಪರಿಸರ ನಾವೇನೀಗ ಬಂದಿಲ್ಲಿ ಚಾಲನೆ ಮಾಡಿದೀವಿ, ಅದೇ ರೀತಿ ಈ ಊರಿನವರಾಗ್ಲಿ ಇಲ್ಲಿ ಬರೋರಾಗ್ಲಿ ಎಲ್ಲರೂ ಅದನ್ನ ಸ್ವಚ್ಛತೆಯನ್ನು ಮಾಡಿ ಬರೋ ಸಾರ್ವಜನಿಕರು ಕೂಡ ಅನುಕೂಲ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ಬಿಟ್ಟು ಜೈ ಹಿಂದ್, ಜೈ ಕರ್ನಾಟಕ. ಕೆಜೆಪ್ ಗ್ರಾಮಾಂತರ ಮಂಡಲದ ಅಧ್ಯಕ್ಷರ ಮತ್ತು ನಮ್ಮ ಪ್ರವೀಣ್ ಸರ್ ನೇತೃತ್ವದಲ್ಲಿ ಇವತ್ತು ಪುಣ್ಯಕ್ಷೇತ್ರ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಮತ್ತು ಈ ದೇವಸ್ಥಾನದ ಎಲ್ಲ ಸಮಿತಿಯ ಸದಸ್ಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸೇವಕರು ಕೂಡ ಬಹಳ ನಮಗೆ ಸಹಕಾರವನ್ನು ಕೊಟ್ಟು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಅವರು ಕೂಡ ನಮ್ಮ ಜೊತೆಗೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಎಲ್ರಿಗೂ ಕೂಡ ವಿಶೇಷವಾದ ದಿನ, ಯಾಕಂತಂದ್ರೆ ಪೌರ ಕಾರ್ಮಿಕರ ದಿನಾಚರಣೆ ಅಂತ ಹೇಳ್ಬೋದು. ಅವ್ರು ಇವತ್ತು ನಮಗೆ ದಿನನಿತ್ಯವೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿ ಎಲ್ಲರ ಆರೋಗ್ಯವನ್ನು ಕೂಡ ಕಾಪಾಡುವಂತವರು ಪೌರ ಕಾರ್ಮಿಕರು. ಇವರು ಕೂಡ ನಮ್ಮ ಜೊತೆಗೆ ಅವತ್ತು ಈ ಸಮಿತಿಯಲ್ಲಿ ದೇವಸ್ಥಾನದಲ್ಲಿ ಏನೋ ಅವರು ಇದಾರೋ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ಶುಭಾಶಯ ತಿಳಿಸ್ತಾ, ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯ ತಿಳಿಸ್ತಾ, ಅವರಿಗೆ ಏನಿವತ್ತು ನಮ್ಮ ದೇಶದ ವಿಶ್ವ ನಾಯಕರು, ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮೋದಿಜಿಯವರು ಒಂದೇ ಮಾತಾಡೋದು, ಕೇಕ್ ಕಟ್ ಮಾಡೋದು, ಹೂವಾರ ಹಾಕೋದು ದೊಡ್ಡದಲ್ಲ, ಎಲ್ಲಾ ರೀತಿಯಲ್ಲಿ ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಕೂಡ ತನ್ನದಾದ ಸೇವೆಯನ್ನು ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಾಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಕಾರ್ಯಕ್ರಮಗಳು, ಮೊನ್ನೆ ಸುಂದರಪುರದಲ್ಲಿ ಸಸ್ಯ ನೆಡುವಂತ ಕಾರ್ಯಕ್ರಮ ಆಗಿರ್ಬೋದು, ಇವತ್ತು ಗುಟ್ಟಳ್ಳಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, 25ನೇ ತಾರೀಕು ಕೆಜಿಎಫ್ ನಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ ನಮ್ಮ ಪಕ್ಷದಿಂದ. ಎಲ್ಲ ಸಾರ್ವಜನಿಕರು ಕೂಡ, ಯುವಕರು ಎಲ್ಲರೂ ಕೂಡ ನೀವು ರಕ್ತದಾನ ಶಿಬಿರಕ್ಕೆ ಭಾಗವಹಿಸಿ ನೀವು ಕೊಡ್ತಕ್ಕಂಥ ರಕ್ತ ಇನ್ನೊಬ್ಬರ ಪ್ರಾಣವನ್ನು ಉಳಿಸುವಂತ ಕೆಲಸ ಆಗತ್ತೆ. ಎಲ್ಲ ಯುವಕರು ಕೂಡ ಕೆಜಿಎಫ್ ನಲ್ಲಿ ಕಿಂಗ್ ಜಾರ್ಜ್ ಹಾಲ್ ನಲ್ಲಿ 25ನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಎಲ್ಲ ಯುವಕರು ಮತ್ತೆ ಎಲ್ಲ ಮುಖಂಡರು ಕೂಡ ಭಾಗವಹಿಸಬೇಕು, ಸಾರ್ವಜನಿಕರು ಕೂಡ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು 75ನೇ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಈ ದೇವರು ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ದೇವರು ಕಾಪಾಡಲಿ, ಈ ದೇಶವನ್ನು ಸುಭದ್ರವಾದ ರೀತಿಯಲ್ಲಿ ಭಾರತವನ್ನು ಕೊಂಡೊಯ್ತಾ ಇದ್ದಾರೆ. ನಾವೆಲ್ಲ ಕೂಡ ಅವ್ರ ಜೊತೆಗೆ ಸೇವೆಯಾಗಿ ನಿಂತು ನಾವೆಲ್ಲ ಕೂಡ ಅವ್ರ ಜೊತೆಗೆ ನಿಂತಿದ್ದೀವಿ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯ ಅಕ್ರಮ ಮಾಡುತ್ತಾ ಅಂದದು, ಬಾಂಬ್ ದಾಳಿ ಮಾಡೋದು, ಇದೆಲ್ಲ ಕೂಡ ಪ್ರತೀಕಾರವಾಗಿ ನರೇಂದ್ರ ಮೋದಿ ಅವರು ಇಮ್ಮಿಡಿಯೇಟ್ಲಿ ಈ ದೇಶಕ್ಕೆ, ನಮ್ಮ ದೇಶದಿಂದ ಅವ್ರಿಗೆ ಏನ್ ಕೊಡಬೇಕೋ ಅದನ್ನು ಕೊಡ್ತಾ ಇದಾರೆ. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಪುಲ್ವಾಮಾ ದಾಳಿ ಆಗಿರ್ಬೋದು, ಮೊನ್ನೆ ಆಗಿರ್ತಕ್ಕಂಥ ಏನೋ ಪಾಕಿಸ್ತಾನದವ್ರು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿದಾಗ ರಿಟರ್ನ್ ನಮ್ಮ ಏನು ಜಮ್ಮು ಕಾಶ್ಮೀರಲ್ಲಿ ಆಗಿರ್ತಕ್ಕಂಥ ಆಪರೇಷನ್ ಸಿಂಧು ನಿಮ್ಗೆಲ್ಲ ಗೊತ್ತಿರ್ಬೋದು. ಅವತ್ತು ನಮ್ಮ ದೇಶದ ಜನರು ಏನೋ ಅವತ್ತು ಸತ್ತೋಗಿದ್ರು, ಅದಕ್ಕೆ ಪ್ರತೀಕಾರವಾಗಿ ಏನು ನಕ್ಸಲಿಸಂ ಏನೋ ಅವ್ರದ್ದು ದಾಳಿ ಯಾವ ಇದಿತ್ತೋ, ಏನೋ ಮಿಲಿಟರಿ ಅವರು ಇದು ಅದ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಈ ತರ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಕ್ರಮ ತಗೊಂತ ಇದ್ದಾರೆ. ನಾವೆಲ್ಲ ಕೂಡ ದೇಶದ ಸುಭದ್ರತೆಗಾಗಿ ಮೋದಿಜಿಯವರ ಜೊತೆಗೆ ನಿಲ್ಲಬೇಕು ಇವತ್ತು ಅಂತ ಹೇಳ್ತಾ, ಏನಿವತ್ತು GST ನಲ್ಲಿ 22ನೇ ತಾರೀಕು GST ಏನು ಇದು ಜಾರಿ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿರ್ಬೋದು. ಎಲ್ಲ ಶಾಲಾ ವಿದ್ಯಾರ್ಥಿಗಳು ಕೂಡ ಹೈಯರ್ ಎಜುಕೇಶನ್ ಹೋಗ್ಬಿಟ್ಟು GST ಇದು ಮಾಡ್ತಾ ಇದ್ರು. ಅದನ್ನು ಕೂಡ ಇವತ್ತು GST ಕಡಿಮೆ ಮಾಡ್ತಕ್ಕಂಥ ಆಗಿರ್ಬೋದು, ವಿವಿಧ ವಸ್ತುಗಳ ಮೇಲೆ ದಿನನಿತ್ಯ ಜನರು ಏನೋ ಬಡವರು ಬಳಸರ ಆ ವಸ್ತುಗಳ ಮೇಲೆ GST ಕಡಿಮೆ ಮಾಡಿರ್ತಕ್ಕಾಗಿರ್ಬೋದು, ವಾಹನಗಳ ಮೇಲೆ ವಿವಿಧ ರೀತಿಯಲ್ಲಿ GST ಯನ್ನು ಕಡಿತಗೊಳಿಸತಕ್ಕಂಥ ದೇಶದಲ್ಲಿ ನಿಜವಾಗ್ಲೂ ಕೂಡ ಬಡವರಿಗೆ ಇದು ತುಂಬಾ ಸಂತೋಷವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇದು ಕೂಡ ಮೋದಿಯವರ ಒಂದು ವಿಶೇಷವಾದಂತ ಯೋಜನೆ ಮಾಡಿ ಇಡೀ ದೇಶಕ್ಕೆ ಒಂದು ಏನು ನಮ್ಮ ಈ ದಸರಾ ಹಬ್ಬಕ್ಕೆ ಒಂದು ಏನು ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ GST ನಾವೆಲ್ಲ ಕೂಡ ಅದನ್ನು ಸ್ವಾಗತ ಮಾಡಿದೀವಿ. ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ದೇಶದ ಹಣಕಾಸು ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.